ಗುರ್ಮಾಲ್ಸ್ ನಾವಿವಾಗ ಚಂದಾಪುರ ಫ್ಲೈಓವರ್ ಏನಿದೆ ಅದ್ರ ಮುಂದೆ ವೆಯ್ಟ್ ಮಾಡ್ತಾಯಿದ್ದೋ. ಸೊ ಇವ್ರಿಗೋಸ್ಕರನೇ ನನ್ನ ತಮ್ಮ ಮತ್ತು ಮುಂದೆ ಇರೋ ಗಾಡಿ ಎಲ್ಲ ಸೇರಿ ಅವ್ರ ಫ್ರೆಂಡ್ಸು. ಸೊ ನಾವಿವಾಗ ಗ್ರೂಪ್ ರೈಡ್ ಮಾಡ್ತಾಯಿದ್ದೀವಿ. ಇಷ್ಟು ದಿನ ನಾನು ನನ್ನ ತಮ್ಮ ಇಲ್ಲ ನಾನು ಸೋಲೋ ಟ್ರಿಪ್ ಮಾಡ್ತಾಯಿದ್ದೆ. ಸೊ ಇವಾಗ ಗ್ರೂಪ್ ರೈಡ್ ಮಾಡೋವಂಥ ಭಾಗ್ಯ. ಎಲ್ಲಿಗೆ ಏನು ಕತೆ ಅಂತ ಮುಂದೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ ಈ ಥರ ರೋಡೆಲ್ಲ ಇದ್ದಾಗ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನೋಡಿ, ಗಾಡಿ ಸಿಗ್ನಲ್ಗಳಲ್ಲಿ ಜಾಸ್ತಿ ಇದೆ, ಸ್ಲೋ ಮಾಡ್ಕೊತಾರೆ. ಸೊ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಲ್ಲ ನಾವು ಗೊತ್ತೀವಿ, ಇಲ್ಲ ನಮ್ಗೆ ಯಾರು ಬೇರೆಯವ್ರು ಗೊತ್ತಾರೆ. ಸೊ ರಿಸ್ಕ್ ಬೇಡ, ಫ್ರೀ ಇರೋ ಟೈಮಲ್ಲಿ ಮಾತಾಡೋಣ. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ ತುಂಬ ರೀಲ್ಸ್ಗಳಲ್ಲಿ ನೋಡ್ತಾ ಇದೆ. ಒಂದೇ ಒಂದು ಪೆಂಡಿಂಗ್ ಇತ್ತು. ತಿರುವಣ್ಣಾಮಲೈ ಏನು ಶಿವಲಿಂಗದು ಒಂದು ಟೆಂಪಲ್ ಬರುತ್ತಲ್ಲ, 9-7 ಬರುತ್ತೆ, ನನಗೂ ಗೊತ್ತಿಲ್ಲ, ರೀಲಲ್ಲಿ ನೋಡಿರೋದು ಮಾತ್ರ ಹುಡುಗಿ. ತುಂಬ ದಿನದಿಂದ ಹೋಗಬೇಕು ನಾವು, ಈ ಸೀರೀಸ್ ಕಂಪ್ಲೀಟ್ ಮಾಡಬೇಕು ಅಂತ ನಾವು. ಸೊ ಆಗ್ತಾ ಇರಲಿಲ್ಲ. ವೈ ಅಂದರೆ ಆಲ್ಮೋಸ್ಟ್ ನಾನೊಂದು ಲಾಂಗ್ ಟ್ರಿಪ್ ಅಂತ ಮಾಡಿ ಅದು 3 months ಮೇಲೆ ಆಯಿತು. ಸೊ ಕಮಿಟ್ಮೆಂಟಿಂದ ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನೀವು ಅಲ್ಲಿ ನೋಡಿದ್ರಲ್ಲ, ಅವರು ನಮ್ಮ ಕಸಿನ್ ಬ್ರದರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಅವರು ಪ್ಲ್ಯಾನ್ ಮಾಡಿಕೊಂಡು ನಾವು ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್ ಥರ ಮಜಾ ಇರುತ್ತೆ. ಆ ಸೀರೀಸ್ನ ಕಂಪ್ಲೀಟ್ ಮಾಡೋಣ ಅಂತ ಅದಕ್ಕೆ ಮಾಡಿದ್ದೀವಿ. ಆ್ಯಕ್ಚುಲಿ ಟೈಮ್ ಬಂದು 6:30 ಮೇಲಾಯಿತು, 6:43 ಆಗೋದು. ಆ್ಯಕ್ಚುಲಿ ನಾವು ಬೇಗನೆ ಬಿಡಬೇಕಾಯಿತು, ಬಿಸಿಲು ಜಾಸ್ತಿ ಇದೆ. ಸೊ ತಂಪತ್ತಲ್ಲೇ ಗಾಡಿ ಹೊಡೆದ್ರೆ ಸ್ಟ್ರೆಸ್ ಆಗೋಲ್ಲ ಜಾಸ್ತಿ. ಸೊ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ತಿರುವಣ್ಣಾಮಲೈ ಟೆಂಪಲ್ ಇದೆಯಲ್ಲ, ಶಿವಂದು ಗಿರಿ ಪ್ರದಕ್ಷಿಣೆ, ಅದೆಲ್ಲ ನಾನು ಜಾಸ್ತಿ ರೀಲ್ಗಳು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನಾನು ಈ ತಮಿಳ್ನಾಡು ಹೈವೇನ ಯೂಸ್ ಮಾಡ್ತಾರೆ ಇದೇ ಫಸ್ಟು. ಅಂದರೆ ಈ ವಿಲೇಜ್ ಸೈಡೆಲ್ಲ ಹೋಗಿದೆ, ಈ ಹೈವೇ ಅನ್ನೋದು ಬರೋದು ಇದೇ ಫಸ್ಟು ನಾನು ಹೈವೇಲಿ ಟ್ರಾವೆಲ್ ಮಾಡ್ತಾ ಇರೋದು. ತುಂಬ ಜನ ಮೋಟೋಲಾಗರ್ಸ್ ಹೇಳ್ತಾ ಇರ್ತಾರೆ, ಇಲ್ಲ ಟ್ರಾವೆಲರ್ಸ್ ಹೇಳ್ತಾ ಇರ್ತಾರೆ, ತಮಿಳ್ನಾಡು ಹೈವೇ ಬಂದು ಸಖತ್ತಾಗಿದೆ ಕಂಪೇರ್ ಟು ಕರ್ನಾಟಕಗೆ ಅಂತ. ಸೊ ನಾನೊಂದು ರಿವ್ಯೂ ಕೊಡ್ತೀನಿ, ನೋಡೋಣ ಯಾವ ಥರ ಇದೆ ಅಂತ. ನಾನು ಜಸ್ಟ್ ಇದೆ ಫಸ್ಟ್ ಅಲ್ಲ ಮಾಡ್ತಾ ಇರೋದು, ನೋಡೋಣ. ನಿಮಿಷ ರೀ. ಏನು ಪ್ರಾಬ್ಲಮ್ಮು ಅಂದರೆ, ನಮ್ಮ ಜೊತೆ ಬಂತಲ್ಲ 2 ಗಾಡಿ ಸ್ಲೋ, ಅವರು ಅದರಲ್ಲಿ ಒಂದು ಗಾಡಿ ತುಂಬ ಸ್ಲೋ ಬರ್ತಾಯಿದ್ದಾರೆ. ನಾವು ಮುಂದೆ ಹೋಗಲಿ ಅಂತ ಅವ್ರು ಮುಂದೆ ಹೋಗಲಿ ಅಂತ ನಾವು. ಸೊ ಹಿಂಗೆ ಆಗ್ತಾಯಿದ್ರೆ ಮಧ್ಯಾಹ್ನ ಆಗೋಗುತ್ತೆ ರೀಚ್ ಆಗೋಕ್ಕೆ. ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು. ಇವರು ಅದನ್ನು ಫಾಲೋ ಮಾಡ್ತಾಯಿಲ್ಲ. ಇನ್ನೊಂದು ಗಾಡಿಯಲ್ಲಿ ಓಕೆ. ಆ್ಯಕ್ಚುಲಿ ಇವ್ರೇನು ಮಾಡಿದವ್ರು ಅಂದರೆ, ಇವ್ರು ಬರ್ತಾಯಿಲ್ಲ ಅಂತ ಇವ್ರು ನಮ್ಮನ್ನ ನಿಧಾನಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತವ್ರೆ. ಅಲ್ಲೇ ಮಾತಾಡ್ಬೋದಾಗಿತ್ತು. ಇನ್ನೊಂದು, ಈ ಹೆವಿ ಗಾಡಿಗಳಿರೋವಂಥ ರೂಟ್ಗಳಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾವಾಗ ಈ ಥರ ಫ್ರೀ ಅಟ್ಲೀಸ್ಟ್ ಒಂದಷ್ಟು ಸ್ಪೇಸ್, ಗಾಡಿ ಟು ಗಾಡಿ ಸ್ಪೇಸ್ ಸಿಗುತ್ತಲ್ಲ ಅಂಥ ರೋಡಲ್ಲಿ ಮೋಟೋ ವ್ಲಾಗ್ ಮಾಡಿದ್ರೆ ಚಾನ್ಸಸ್ ಆಫ್ ಆಕ್ಸಿಡೆಂಟು ಸ್ವಲ್ಪ ತಪ್ಪುತ್ತೆ. ಇದು ಯಾರೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ನೀವೇನಾದ್ರು ಆ ಥರ ಮಾಡ್ತಾ ಇದ್ದಾರೆ, ಮೋಟೋ ವ್ಲಾಗರ್ ಇಲ್ಲ ಏನೋ ಮೊಬೈಲಲ್ಲಿ ಏನೋ ಒಂದು ವೀಡಿಯೋ ಮಾಡ್ತೀರಾ ಮಾತಾಡೋಕ್ಕೆ, ಈಗ ಫ್ರೆಶರ್ ಯಾರಿರ್ತಾರೆ ಅವ್ರಿಗೆ ಐಡಿಯಾ ಗೊತ್ತಿರೋಲ್ಲ, ಯೂಸ್ ಆಗ್ಬೋದು ಮೇ ಬಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾತಾಡೋ ಗ್ಯಾನ್ದಲ್ಲಿ ಒಂದು ಸ್ವಲ್ಪ ಮೈಂಡು ಡಿಸ್ಟ್ರಾಕ್ಷನ್ ಆಗಿಬಿಟ್ರೆ ಸಪೋಸ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಆಫ್ ಜಾಸ್ತಿ ಇರುತ್ತೆ, ಆಕ್ಸಿಡೆಂಟ್ ಚಾನ್ಸಸ್ಸು. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಬಿಡಿ. ಈ ಥರ ಫ್ರೀ ವೆಹಿಕಲ್ ಟು ವೆಹಿಕಲ್ ನಿಮಗೆ 200-100 ಮೀಟರ್ಸು ಇಲ್ಲ 50 ಮೀಟರ್ಸು ಡಿಸ್ಟೆನ್ಸ್ ಸಿಗೋ ಜಾಗದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಗಾಡಿ ಕಮ್ಮಿ ಇರೋವಂಥ ಏರಿಯಾದಲ್ಲಿ ಮಾತಾಡಿ. ತುಂಬ ಬ್ಯಾಕ್ ಟು ಬ್ಯಾಕ್ ಗಾಡಿ ಹೋಗ್ತಾ ಇರೋ ಟೈಮಲ್ಲಿ ನೀವು ಮಾತಾಡಿದ್ರೆ ಪಕ್ಕದಲ್ಲಿ ಯಾವನು ಬರ್ತಾ, ನೀವು ಮಿರರ್ ನೋಡೋಕ್ಕಾಗಲ್ಲ. ಈ ಕಡೆ ನಿಮ್ಮ ಮಾತು ನೀವೇನು ಅನ್ಬೇಕು, ನೀವೇನು ವೀಡಿಯೋದಲ್ಲಿ ಕನ್ವೆ ಮಾಡಬೇಕು ಅಂತ ಒಂದು ಥಾಟ್ ಇರುತ್ತೆ, ಅದು ಬರೋದೇ ಇಲ್ಲ ಬಾಯಲ್ಲಿ. ಇವಾಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಈ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ಅದು ನೆಕ್ಸ್ಟ್ ಬಿಟ್ಟರೆ ಇನ್ನೇನಿಲ್ಲ. ಏನು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅದು ಇದು ಅಂತ ಹೇಳ್ತಾರೆ, ಅದೇನು ಜ್ಞಾನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಹೈವೇ ಫಸ್ಟ್ ಯೂಸ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ತಮಿಳ್ನಾಡ್ದು. ವಿಲೇಜ್ ರೋಡ್ಗಳನ್ನ ನಾನು ಚೆನ್ನಾಗಿ ನೋಡಿದ್ದೀನಿ. ಅದರಲ್ಲಿ ನಮ್ಮದ್ರಲ್ಲಾದರೆ ಏನು ಗೊತ್ತಾ, ಕೆಲವು ಫಾರೆಸ್ಟ್ ಏರಿಯಾಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದೇನು ಅಷ್ಟು ರೆಸ್ಟ್ರಿಕ್ಟ್ ಏನೋ ಗೊತ್ತಿಲ್ಲ. ಅದೇ ತಮಿಳ್ನಾಡಲ್ಲಿ ಇಟ್ಕೊಂಡಿರ್ತಾರಪ್ಪ ಏನೋ ಟಾರ್ ಫೆಸಿಲಿಟಿ, ಅಂದರೆ ರೋಡ್ ಪ್ರಾಪರಾಗಿ ರೋಡ್ ಇರುತ್ತೆ. ವಿಲೇಜಲ್ಲಿ ನೀವು ನೋಡಬೇಕು, ತಮಿಳ್ನಾಡು ರೋಡನ್ನು ನೀವು ಹೊಗಳ್ಬೇಕು. ಅದಕ್ಕೆ ಅವರು ಡೆಮೋಕ್ರಸಿ ಮಾಡ್ತಾರೆ ಎಲ್ಲರ ಥರನೇ ಸೇಮು, ಅದರಲ್ಲೇನು ಎರಡು ಮಾತಿಲ್ಲ.
ಬಟ್ ವಿಲೇಜ್ಗಳಲ್ಲಿ ರೋಡ್ ಇರುತ್ತಲ್ಲ ಮಸ್ತು. ಸಿಟಿಲೂ ಇರೋಲ್ಲ ಆ ಥರ ರೋಡ್ ಇರುತ್ತೆ ವಿಲೇಜ್ಗಳಲ್ಲಿ. ಆದರೆ ನಮ್ಮದು ಇದರಲ್ಲಿ ಕರ್ನಾಟಕದಲ್ಲಿ ಓಟ್ ಹಾಕ್ಬಿಟ್ಟು ಒಂದು ಅರ್ಧಂಬರ್ಧ ಕೆಲಸ ದುಬಾ ಕೆಲಸಗಳು ಮಾಡಿಬಿಟ್ಟು ಓಟ್ ಹಾಕ್ಸ್ಕೊಂಡು ಹೋದವರು ನೆಕ್ಸ್ಟ್ ಎಲೆಕ್ಷನ್ ಬರೋ ಟೈಮ್ಗೆ ಬರೋದು ಟಾರ್ ರೋಡ್ಗೆ, ಅಲ್ಲಿವರೆಗೂ ಬರೋಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ನಾನು ಸೌತ್ ಎಲ್ಲ ಸುತ್ತಿದ್ದೀನಿ, ಕರ್ನಾಟಕ ನಾರ್ತ್ಗೆ ಹೋಗಿಲ್ಲ. ಎಲ್ಲ ವಿಲೇಜ್ಗಳಲ್ಲಿ ಹೋದರೆ ಗುಂಡಿ ಬಗ್ಬಿಟ್ಟಿರ್ತಾರೆ, ಅದನ್ನು ಮುಚ್ಚಿರಲ್ಲ, ಮೋರಿಗಳು ನೀಟಾಗಿರಲ್ಲ. ಇದು ಏನೇನೋ ಪ್ರಾಬ್ಲಮ್ಗಳಿದೆ. ನಾನು ತಮಿಳ್ನಾಡಲ್ಲಿ ಜಾಸ್ತಿ ವಿಲೇಜ್ ಸೈಡ್ ಹೋಗಿದ್ದೀನಲ್ಲ, ಅಲ್ಲೆಲ್ಲ ಜಾಸ್ತಿ ಈ ಥರ ಇಶ್ಯೂಗಳೆಲ್ಲ ಕಾಣಿಸಲ್ಲ. ಸಣ್ಣ ಪುಟ್ಟ ರೋಡ್ ಇದ್ರೂ ಎಷ್ಟು ಇವಾಗ ನೀವೇನು ನೋಡ್ತಾ ಇದ್ರೆ ಈ ಥರ ರೋಡ್ ಇರುತ್ತೆ. ಇದು ಬ್ರಿಡ್ಜು. ಟೈಮ್ 7:10. ಓಕೆ, ಇಲ್ಲಿಂದ ಆಚೆಗೆ ನಾರ್ಮಲ್ಲ. ಏನು ಕತೆ? ಡೊಯ್ 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 ಡೊಯ್. ಈ ಸೈಡ್ ಅಂತೂ ಒಂದೊಂದು ಮಿಸ್ಟ್ರಿ. ಈ ಜಿಗಣಿ ರೂಟ್ಗಳೆಲ್ಲ ಬಂದರೆ, ಈ ಜಿಗಣಿ ಟು ಬನ್ನೇರುಘಟ್ಟ ರೂಟಲ್ಲಿ ಬರೀ ಗ್ರ್ಯಾನೈಟ್ ಫ್ಯಾಕ್ಟ್ರಿಗಳೇ ಫೇಮಸ್ಸು. ಗ್ರ್ಯಾನೈಟ್ಗೆ ಫೇಮಸ್ ಅಲ್ಲಿ. ಈ ಚಂದಾಪುರ, ಈ ಯಾವುದಿದು ಹೊಸೂರು ಕಡೆ ಎಲ್ಲ ಬಂದರೆ ಪಟಾಕಿ ಫ್ಯಾಕ್ಟ್ರಿಗಳು ಜಾಸ್ತಿ. ಒಂದೊಂದು ಏರಿಯಾ ಒಂದೊಂದು ಫೇಮಸ್ ಮಾಡ್ಕೊಂಬಾರಿಲ್ಲ, ಬಿಸ್ನೆಸ್ ಅಂದ್ಕೊಂಡು. ಎಂಜಾಯ್ ಮಾಡೋಣ. ನನಗೂ ಏನು ಇದ್ರ ಬಗ್ಗೆ ಐಡಿಯಾ ಇಲ್ಲ ಜಾಸ್ತಿ. ಗೊತ್ತಾದರೆ ಹೇಳ್ತೀನಿ, ಗೊತ್ತಿಲ್ಲ ಅಂದರೆ ಜಸ್ಟ್ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಏನು ಮಾತಾಡೋಲ್ಲ ನಾನು, ಯಾಕಂದರೆ ನಾನು ಸುತ್ತಮುತ್ತ ಅದು ಇದು ನೇಚರ್ನ ಫೀಲ್ ಮಾಡ್ಕೊಂಡು ಹೋಗೋದು ಜಾಸ್ತಿ. ಸ್ಪೀಡೆಲ್ಲ ಜಾಸ್ತಿ ಇಲ್ಲ. ಬನ್ನಿ, ಲಂಚು ಟೈಮ್ಗೆ ಆಗಬೇಕು. ಮತ್ತು ಹಿಂದೆ 2 ಗಾಡಿ ಇದೆ, ಅವ್ರದ್ದೇ ಟೆನ್ಷನ್. ಯಾಕಂದರೆ ಗ್ರೂಪ್ ರೈಡ್ ಬಂದಾಗ ಯಾವುದೇ ಥರ ಏನು ವಿಷಯ ಇಲ್ಲದೆ ಸೇಫಾಗಿ ಬಂದು ಎಲ್ಲ ಮುಗಿಸ್ಕೊಂಡು ಸೇಫಾಗಿ ಮನೆಗೆ ಹೋಗಬೇಕು, ಅದು ತಲೆಯಲ್ಲಿರುತ್ತೆ ಯಾವಾಗೂ. ಸೊ ಇನ್ನೂ ಫಾಲೋಅಪ್ ಮಾಡ್ತಾಯಿಲ್ಲ ಸರಿಯಾಗಿ. ನಾವು ಸ್ಪೀಡಪ್ ಆಗಿದ್ರೆ ಇನ್ನೊಂದು ಕ್ಯಾಂಡಿಡೇಟ್ ಫುಲ್ಲು ನನ್ನ ತಮ್ಮ, ಅದೇ ನಮ್ಮ ಚಿಕ್ಕಮ್ಮನ ಮಗ ಒಬ್ಬ ಇದ್ದಾರೆ, ಅವನು ಒಂದು ಗಾಡಿ, ಅವ್ರ ಫ್ರೆಂಡ್ಸು, ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ 2 ಗಾಡಿ. ಅವ್ರ ಜೊತೆ ಎಲ್ಲ ಸೇರಿ ಇವಾಗ ಅಲ್ಲಿ ರೈಡು. ಆ್ಯಕ್ಚುಲಿ ಫ್ರೆಂಡ್ಸ್ಗಳ ಜೊತೆ, ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದು, ಹೌದು, ಡಿಪೆಂಡ್ ಲೈಫ್ ಸ್ಟೈಲ್ ಬೇರೆ ಬರಲ್ಲ ಅವರು ಇಂಥದ್ದೆಲ್ಲ. ಕಮಿಟ್ಮೆಂಟ್ ತಗೊಳ್ಕೊಂಡಿದ್ದೀನಿ ನಂದು, ಅದೇ ಥರ ನಿಂಚೋಗಿದೆ. ಓಕೆ, ಮುಂದೆ ವಿಡಿಯೋದಲ್ಲಿ ಸಿಗೋಣ. ಸೊ ಗೈಸ್, ನಾವು ಬ್ರಿಡ್ಜ್ ಸೇಲಮಿಂದ ಲೆಫ್ಟ್ ತೊಗೊಂಡು ಕೃಷ್ಣಗಿರಿಯಲ್ಲಿದ್ದೀವಿ. ಈಗ ನಾಷ್ಟ ಮಾಡೋ ಟೈಮು ನೋಡಿ. ಇನ್ನು 109 ಕಿಲೋಮೀಟರ್. ಆ್ಯಕ್ಚುಲಿ ನಾವು ವೆಜ್ ಹುಡುಕ್ತಾ ಇದ್ದೀವಿ, ಯಾಕಂದರೆ ನಾನ್ ವೆಜ್ ತಿಂದಿಲ್ಲ ದೇವಸ್ಥಾನಕ್ಕೆ ಹೋಗ್ಬಾರ್ದಲ್ಲ. ಸಿಗ್ತಾಯಿಲ್ಲ, ಎಲ್ಲ ನಾನ್ ವೆಜ್ ಇರೋದಿಲ್ಲ ನೋಡ್ರಿ. ಸಣ್ಣ ಪುಟ್ಟ ಹೋಟ್ಲ್ ಹುಡುಗರು ಎಲ್ಲ ನಾನ್ ವೆಜ್ ಫೇಮಸ್ ಇಲ್ಲಿ, ನಾನ್ ವೆಜ್ ಅನಿಸುತ್ತೆ. ಎಷ್ಟು ನೋಡೋಣ. ತಿರುವಣ್ಣಾಮಲೈ ಆದಮೇಲೆ ಪಾಂಡಿಚೇರಿ ಹೋಗೋ ಇಂಟೆನ್ಷನ್ ಇದೆ. 112 ಕಿಲೋಮೀಟ್ರು ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ವೆಜ್ಜು ನಮ್ಮ ಹುಡುಗರು ಬರಬೇಕು. ಬರೀ ಕಡೆ ನಾನೆಲ್ಲೋ ನಾಷ್ಟಕ್ಕೆ ಸ್ಟಾಪ್ ಹಾಕ್ಸ್ತಾ ಅಂದ್ಕೊಂಡೆ, ನೋಡಿದ್ರೆ ಇದು ಹೋಟ್ಲೇ ಅಲ್ಲ. ಟೀ ಬ್ರೇಕು ಇಲ್ಲ, ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗ್ಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ, ಹಾಕಿದ್ವಿ. ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಗೈಸ್, ನಾವಿವಾಗ ತಿರುವಣ್ಣಾಮಲೈ ಏನಿವಾಗ ಈ ಗಿರಿ ಪ್ರದಕ್ಷಿಣೆ ರೋಡ್ ಬರುತ್ತಲ್ಲ, ಆ ರೋಡಲ್ಲೇ ಇದ್ದೀವಿ. ಇದೆಲ್ಲ ನೋಡಿ, ಈ ಟೆಂಪಲ್ಲು ಕೆಲವು ಇಲ್ಲೊಂದೆಲ್ಲ ಟೆಂಪಲ್ಗಳು ನಂದಿದೆಲ್ಲ ಇದು ಬರುತ್ತಲ್ಲ, ಇವರೆಲ್ಲ ಹೋಗ್ತಾ ಇರೋದು ಪ್ರದಕ್ಷಿಣೆಗೆ ಅಲ್ಲ, ಮಾಡ್ತಾ ಇರೋದು. ಏನು ಪ್ರದಕ್ಷಿಣೆ, ಗಿರಿ ಪ್ರದಕ್ಷಿಣೆ ಅನ್ನೋದು ಈ ರೋಡಲ್ಲೇ ಜನಗಳು ಮಾಡೋದು. ನೋಡ್ಬೋದು, ಇಷ್ಟು ಬಿಸಿಲಿದ್ರೂ ಕೆಲವರು ಪ್ರದಕ್ಷಿಣೆ ಮಾಡ್ತಾವ್ರೆ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇದಲ್ಲ. ಆಲ್ಮೋಸ್ಟ್ ಒಂದು 10 ಆಯಿತು, 10 ಕಾಲ ಆಯಿತು ಟೈಮು. ನೋಡಿ, ಇಲ್ಲೊಂದು ಯಾವುದೋ ಟೆಂಪಲ್ ಇದೆ. ಅಲ್ಲಿಂದ ಗಾಡಿ ನನ್ನ ತಮ್ಮ ಓಡಿಸ್ತಾ, ಯಾಕಂದರೆ ಡಾಮಿನರಲ್ಲಿ ಪಿಲಿಯನ್ ಕೂತ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಗುರು, ರೋಡ್ ಹತ್ರನೇ ಮಶಾಣ. ಏನು ರೈತೆ ಅರೆ ಮಶಾಣ ಸಾಕು. ಇಲ್ಲಿ ಬರೀ ಇಲ್ಲಿ ನೋಡಬೇಕು ಗುರು, ತಮಿಳೇ ಬರೀ. ಇಂಗ್ಲೀಷು ಕೆಲವೊಂದೊಂದು ಯಾವುದೋ ಗೊತ್ತಾಗಲ್ಲ ನಮಗೆ, ತಮಿಳ್ ಬರೋಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಏನು ಹಾಕೋದು ಏನದಂದು ಗೊತ್ತಾಗಲ್ಲ ನೋಡ್ರಿ. ಇಲ್ಲೆಲ್ಲ ಫುಲ್ಲು ತಮಿಳೇ. ಇಲ್ಲೊಂದು ಯಾವುದೋ ಶಿವನ ಟೆಂಪಲ್ ಇದೆ.
ನಮ್ಮ ಜೊತೆ ಬಂದಿರೋ ಹುಡುಗರುಗಳು ಅವ್ರಿನ್ನ ಎಲ್ಲಿ ಬರ್ತಾರೆ ನನಗೆ ಗೊತ್ತಿಲ್ಲ, ಅಪ್ಡೇಟ್ ಇಲ್ಲ. ಮೇ ಬಿ ಒಂದು ಎಷ್ಟು ಡಿಫ್ರೆನ್ಸ್ ಆಗ್ಬಿಡುತ್ತೆ, ಒಂದು 10-20 ಕಿಲೋಮೀಟ್ರು ಇಲ್ಲ ಒಂದು 10 ಕಿಲೋಮೀಟ್ರ್ ದೂರ ಇರ್ಬೋದು ಅಷ್ಟೇ. ಡಿಸ್ಟಿಕ್ ಪೊಲೀಸ್ ಇವೆಲ್ಲ ನೋಡಿದ್ರೆ ಫ್ರೆಶ್ ಅಪ್ ಆಗೋಕ್ಕೆ ಕ್ವಾರ್ಟರ್ಸ್ ಇಲ್ಲ ಏನು ಅಂತ ಗೊತ್ತಿಲ್ಲ. ಪ್ರದಕ್ಷಿಣೆನೂ ಆಟೋದಲ್ಲೂ ಮಾಡ್ತಾರೆ ನೋಡಿ, ಇವೆ ಅವು. ಮೇನ್ ಬೋರ್ಡ್ ನೋಡ್ರಿ, ಅಲ್ಲಿ ಬರೀ ಇಂಗ್ಲೀಷ್ ಇದ್ರೂ ಓಕೆ ಓದ್ಬೋದು, ತಮಿಳಿದ್ರೆ ಓದಕ್ಕಲ್ಲ. ನೋಡಿ ನಮಗೆಲ್ಲ ಅವಾಗ ಸ್ಕೂಲ್ ಟೈಮಲ್ಲಿ ಲ್ಯಾಂಗ್ವೇಜಸ್ ಮೇಲೆ ಫೋಕಸ್ ಮಾಡು ಅಂತ ಇದ್ರು. ಬಟ್ ನಮ್ಗೆ ಅವಾಗ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ಮನೆ ಬಿಟ್ಟು ಇಲ್ಲ ಸ್ವಂತ ಸ್ಟೇಟ್ ಬಿಟ್ಟು ಬಂದಾಗ ಗೊತ್ತಾಗುತ್ತೆ ಲ್ಯಾಂಗ್ವೇಜ್ ಎಷ್ಟು ಮುಖ್ಯ ಅಂತ. ಯಾಕಂದರೆ ಬೇಸಿಕ್ಕಾದ್ರು ಅಟ್ಲೀಸ್ಟ್ ಮಾತಾಡೋಕ್ಕಾದ್ರು ಕಲ್ತಿರ್ಬೇಕು, ಇಲ್ಲ ಅರ್ಥ ಮಾಡ್ಕೊಳ್ಳೋದಾದ್ರು ಅಷ್ಟು ಕೆಪಾಸಿಟಿ ಬೆಳೆಸ್ಕೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ರೂಮ್ಗಳಿದು ಅನಿಸುತ್ತೆ ಮೇ ಬಿ, ಏನೇನು ಗೊತ್ತಾಗಲ್ಲ. ಕಮ್ಯುನಿಕೇಷನ್ ಪ್ರಾಬ್ಲಮ್. ವಾಂಗ ಅಂದ್ಕೊಂಡು ವಾಂಗ್ಬಿಟ್ರೆ ಸರಿ ಹೋಗುತ್ತೆ. ನಾಟ್ ಯೂಸ್ ಸೌಂಡ್ ಹಾರಾನ್. ಶ್ರೀ ಭಗವಾನ್. ಹೋಯ್ತಲ್ಲ ರೂಮ್ ಅನ್ಸುತ್ತೆ ಅಲ್ಲನಾ? ರೂಮು ಅದೇ ಆಲ್ಟ್ ಆಗಿರ್ತಾರಲ್ಲ ಭಕ್ತಾದಿಗಳು, ರೂಮು. ಹಾಂ, ದೇವಸ್ಥಾನನಾ? ಇಲ್ಲಿಂದ ಶಿವಲಿಂಗ ತೊಗೊಂಡು ಹೋಗ್ಬೋದು ನಾವು, ಲಿಂಗ ಇಡೋಂಗಿಲ್ಲ. ಸೊ ಗೈಸ್, ಮರ್ತೋಗಿದ್ದೆ ನಾನು, ಇನ್ನೊಂದು ಅಪ್ಡೇಟ್ ಮಾಡಬೇಕಾಯಿತು. ನಮ್ಮ ಫಸ್ಟ್ ಡೆಸ್ಟಿನೇಷನ್ನು ಟೆಂಪಲ್ ಅಲ್ಲ. ಸೊ ಪಾಂಡಿಚೇರಿಗೆ ಫಸ್ಟ್ ಹೋಗ್ಬಿಡ್ತೀವಿ, ಯಾಕಂದರೆ ಆಫ್ಟರ್ನೂನ್ ಆಗೋಗಿದೆ. ಈ ಬಿಸಿಲಲ್ಲೆಲ್ಲ ರೆಡಿಯಾಗಿ ಪ್ರದಕ್ಷಿಣೆ ಹಾಕೋದು ಕಷ್ಟ. ಸೊ ಏನು ಮಾಡ್ತೀವಿ, ಇವತ್ತು ಫಸ್ಟ್ ಡೇ ನಾವು ಪಾಂಡಿಚೇರಿಗೆ ಹೋಗ್ಬಿಡ್ತೀವಿ. ಸೊ ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇಲ್ಲಿಗೆ ಬಂದು ಏನಿದೆ ಪ್ರದಕ್ಷಿಣೆ ಅದೆಲ್ಲ ಮುಗಿಸ್ಕೊತೀವಿ. ಬೆಳ್ಳಗೆ ಈ ಬಿಸಿಲಲ್ಲ. ಒಂದು 5 ನಿಮಿಷ ನಿಂತ್ಕೊಂಡು ಕರಿ ಹಾಗೆ ಮುತ್ತೆ ಅದ. ಇಲ್ಲಿ ಯಾವುದು ಅಗ್ನಿ ತೀರ್ಥಂ ನೋಡಿ. ವಯಸ್ಸಾದವ್ರಿಗೆ ಈ ಆಟ ಯೂಸ್ ಮಾಡ್ತಾರೆ ಪ್ರದಕ್ಷಿಣೆ ಹಾಕೋಕ್ಕೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಫ್ಯಾಕ್ಟ್ ಹೇಳ್ಬೇಕು ನಾನು, ಹೇಳ್ತೀನಿ ನೆಕ್ಸ್ಟು ಯಾವಾಗಾದರೂ. ಇದನ್ನು ನೋಡಿದ್ರೆ ಸೇಮ್ ಮೈಸೂರು ನೋಡ್ದಂಗೆ ಫೀಲ್ ಬರುತ್ತೆ. ಬೆಂಗಳೂರಂತೂ ಅಲ್ಲ, ನಾವು ಟೆಟ್ರು ಅದೇ ಥರನೇ ಮೈಸೂರು ವೈಬ್ಸ್ ಸ್ವಲ್ಪ. ಇದು ಪ್ರಮೋದ ಇದು ನೋಡಿದ್ರೆ ಮೈಸೂರು ಫೀಲ್ ಬರಲ್ವಾ? ಮೈಸೂರು ಫೀಲು. ನಾವು ಮೈಸೂರಿಗೆ ದಸರಾಗೆ ಎತ್ಕರ ಹೋದಾಗ ಹಾಂ, ಇಲ್ಲಿ ನೀವು ಸೇಮ್ ಮೈಸೂರಿಗೆ ನೀವು ಹೋದಾಗ ಈ ಬೆಟ್ಟದ ಸೈಡೆಲ್ಲ ಹೋಗ್ಬೇಕಾದ್ರೆ ಯಾವ ಫೀಲ್ ಬರುತ್ತೆ ನೋಡಿ, ಸೇಮ್ ಅದೇ ಥರ. ಹಾಂ ನೋಡಿ, ಸಿಕ್ತು ದೇವಸ್ಥಾನ. ಈ ಏರಿಯಾಗೆ ಈ ದೇವಸ್ಥಾನ ಗೋಪುರಗಳೇ ಒಂಥರ ಹೈಲೈಟು. ಎಷ್ಟು ಚೆನ್ನಾಗಿ ಕಟ್ಟವ್ರೆ. ಏನು ಈ ರಾಜಗೋಪುರ ಅಂತ ಬರುತ್ತಲ್ಲ ಈ ಟೆಂಪಲ್ದು, ಸೊ ಅದನ್ನು ಕರ್ನಾಟಕದವರೇ ಕಟ್ಟಿರೋದಂತೆ ಹಂಗಂತ ಯಾವುದೋ ರೀಲಲ್ಲಿ ನೋಡಿದ್ದೆ. ಇದು ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ ಗೋಪುರ, ಅದು ಬ್ಯಾಕ್ ಸೈಡ್ ಗೋಪುರ ಅಂದರೆ ಕೊನೆಯದು. ಸೊ ನಾವು ಫ್ರಂಟ್ ಹೋಗಬೇಕು, ಇವಾಗ ಬ್ಯಾಕ್ ಸೈಡಿಂದ ಬರ್ತಾಯಿದ್ದೀವಿ. ಆ ಬೆಟ್ಟನೇ ತಿರುವಣ್ಣಾಮಲೈ. ನಾವಿವಾಗ ನೈಟ್ ಬಂದಿಲ್ಲ, ಆಲ್ಟ್ ಆಗ್ತದೆ ಶೋ. ಶಕ್ತಿ ಸಿನಿಮಾಸ್. ಎಷ್ಟೋ ಇದು 1, 2 ಟೋಟಲ್ಲು 9 ಗೋಪುರನ, 9 7 ಇರಬೇಕು ಅನ್ಕೋತೀನಿ. ಗೋಪುರ ಮಸ್ತ್ ಇದೆಯಾ ನೋಡಿ. ನಾವು ಎಷ್ಟು ವರ್ಷ ಹಳೆಯ ದೇವಸ್ಥಾನ ಇರಬೇಕು ಇದು. ವಾ ನೈಟ್ ನೋಡ್ಬೇಕು, ಇದು ಲೈಟ್ ಹಾಕಿರ್ತಾರಲ್ಲ ಮಸ್ತ್ ಇರುತ್ತೆ ಅಲ್ವ ಮಚ್ಚ? ಎಲ್ಲೇ ನಿನ್ನ ಗಾಡಿ ನಿಲ್ಸ್ಕೊಂಡು ಇದ್ರಲ್ಲಿ ಹೊಡೆಯೋಣ, ಸ್ಯಾಮ್ಸಂಗಲ್ಲಿ ತೆಗಿ ಎಬ್ಬಿಡ್ರ. ಗೈಸ್, ನೀವು ವೀಡಿಯೋದಲ್ಲಿ ನೋಡೋದಕ್ಕಿಂತ ನಿಮ್ಮ ಕಣ್ಣಾರೆ ನೋಡಿದ್ರೆ ಎಷ್ಟು ಸಖತ್ತಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಗೋಪುರಕ್ಕೆ ಎಲ್ಲ ಒಂದೊಂದು ಹೆಸರು ಇದೆ ಅನಿಸುತ್ತೆ.